ಹಾಯ್ ಹೆಲೋ, ಇವತ್ತಿನ ವಿಡಿಯೋದಲ್ಲಿ ಸಕ್ಕ ಟೇಸ್ಟಿಯಾಗಿ ತುಂಬಾನೇ ಕ್ರಿಸ್ಪಿಯಾಗಿ, ಕೇಳಿಸ್ಕೊಂಡ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಚಕ್ಲಿಯನ್ನ ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ಇದನ್ನ ತುಂಬಾ ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಅಷ್ಟು ಕ್ರಿಸ್ಪಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಾದ್ರೆ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ನಲ್ಲಿ 1 ಕಪ್ನಷ್ಟು ಅವಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ, ಗಟ್ಟಿ ಅವಲಕ್ಕಿ. ಅದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಉರಿಗಡ್ಲೆಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಪೂರ್ತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನ ನಾವು ಜರಡಿ ಮಾಡ್ಕೋಬೇಕಾಗುತ್ತೆ. ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಇದಕ್ಕೆ ನಾನು 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಮನೆಯಲ್ಲಿ ಹಾಕ್ಸಿರುವಂತಹ ಅಕ್ಕಿ ಹಿಟ್ಟನ್ನಾದ್ರೂ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಹೊರಗಡೆ ಸಿಗುವಂತಹ ಅಕ್ಕಿ ಹಿಟ್ಟನ್ನಾದ್ರೂ ಯೂಸ್ ಮಾಡಬಹುದು. ಇದನ್ನು ಸಹ ನೀಟಾಗಿ ಒಮ್ಮೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಜರಡಿ ಮಾಡ್ಕೊಂಡು ಮಾಡೋದ್ರಿಂದ ಇನ್ನು ನೀಟಾಗಿ ಬರುತ್ತೆ ಚಕ್ಲಿ. ಈಗ ಒಮ್ಮೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು 2 ಸ್ಪೂನ್ ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ, ಹಾಗೆ 1 ಸ್ಪೂನ್ ಜೀರಿಗೆ ಹಾಗೂ 1 ಸ್ಪೂನ್ ಅಜ್ವೈನನ್ನ ಈ ರೀತಿಯಾಗಿ ಕೈಯಲ್ಲಿ ತೀಡಿ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಂತರ ಇದಕ್ಕೆ ಒಂದು 3 ಸ್ಪೂನ್ ಚೆನ್ನಾಗಿ ಕಾದಿರುವಂತಹ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ. ಈಗ ಒಮ್ಮೆ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು, ನಂತರ ಇದನ್ನ ಕೈಯಿಂದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾವು ಕೈಯಿಂದ ಉಂಡೆ ಕಟ್ಟಿದ್ರೆ ಇದು ಶೇಪ್ ಬರಬೇಕು. ನೀವು ಬೇಕಾದ್ರೆ ಇಲ್ಲಿ ಬೆಣ್ಣೆಯನ್ನು ಸಹ ಯೂಸ್ ಮಾಡ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಆಡ್ ಮಾಡ್ಕೊಳ್ತಾ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಇದು ತುಂಬಾ ತೆಳ್ಳಗೂ ಆಗ್ಬಾರ್ದು, ತುಂಬಾ ಗಟ್ಟಿನೂ ಆಗ್ಬಾರ್ದು. ಕನ್ಸಿಸ್ಟೆನ್ಸಿಯನ್ನ ನೋಡಿ ಕಲಿಸ್ಕೋಬೇಕಾಗುತ್ತೆ. ಇದಲ್ಲದೆ ನನ್ನ ಚಾನೆಲ್ ನಲ್ಲಿ ವ್ಲಾಗ್ಸ್ ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಂಡು ಈಗ ಇದರಿಂದ ಮೀಡಿಯಂ ಸೈಜ್ ನ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಕ್ಲಿಯನ್ನ ಮಾಡ್ಕೋಬೇಕಲ್ವಾ, ಅದಕ್ಕೆ ಈ ರೀತಿಯಾಗಿ 4 ಉಂಡೆಗಳನ್ನ ಮಾಡಿಟ್ಕೊಂಡು ಈಗ ಇದನ್ನ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಮಾಡ್ಕೊಂಡು ಚಕ್ಲಿ ಮಾಡುವಂತಹ ಮಿಷಿನ್ ಏನಿರುತ್ತಲ್ಲ ಅದರಲ್ಲಿ ಹಾಕೋಬೇಕಾಗುತ್ತೆ. ಈಗ ಇದನ್ನ ಚಕ್ಲಿ ಎಲ್ಲ ಯಾವ ರೀತಿಯಾಗಿ ಮಾಡ್ತೀವಲ್ಲ ಅದೇ ರೀತಿಯಾಗಿನೇ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಸ್ವಲ್ಪನೂ ಸಹ ಕಟ್ ಆಗಲ್ಲ, ಎಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಅಂತ. ಇದೇ ರೀತಿಯಾಗಿ ನಾನು ಎಲ್ಲಾ ಚಕ್ಲಿಗಳನ್ನ ಮಾಡ್ಕೊಂಡೆ. ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಮಾಡ್ಕೋಬಹುದು. ಚಿಕ್ಕದ್ ಬೇಕಂದ್ರೆ ಚಿಕ್ಕದ್ ಮಾಡ್ಕೋಬಹುದು, ಇಲ್ಲ ದೊಡ್ಡದ್ ಬೇಕಂದ್ರೆ ದೊಡ್ಡದಾಗಿ ಮಾಡ್ಕೋಬಹುದು. ಸೊ ಇದೇ ರೀತಿಯಾಗಿ ಎಲ್ಲ ಚಕ್ಲಿಗಳನ್ನ ಮಾಡಿ ಮೊದಲಿಗೆ ಒಂದು ಪ್ಲೇಟ್ ನಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಚಕ್ಲಿ. ನಾನು ಸ್ವಲ್ಪ ಚಕ್ಲಿಗಳನ್ನ ಚಿಕ್ಕದಾಗಿ ಮಾಡ್ಕೊಂಡೆ, ಸ್ವಲ್ಪ ಚಕ್ಲಿಗಳನ್ನ ದೊಡ್ಡದಾಗಿ ಮಾಡ್ಕೊಂಡಿದೀನಿ. ಪರ್ಫೆಕ್ಟ್ ಆಗಿ ಬರ್ತಿದೆ. ಈಗ ನೋಡ್ತಾ ಇರ್ಬೋದು, ಎಲ್ಲ ಚಕ್ಲಿಗಳು ಸಹ ರೆಡಿ ಆಗಿದೆ. ಈಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಎಣ್ಣೆಯಲ್ಲಿ ಒಂದೊಂದು ಚಕ್ಲಿಗಳನ್ನ ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಕ್ಲಿಗಳನ್ನ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡ ನಂತರವಷ್ಟೇ ನೀವು ಚಕ್ಲಿಗಳನ್ನ ಹಾಕ್ಬೇಕಾಗುತ್ತೆ. ಇದನ್ನ ಮೀಡಿಯಂ ಟು ಹೈ ಫ್ಲೇಮ್ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಚಕ್ಲಿ ರೆಡಿ ಆಗಿದೆ, ತೆಗೆದಿಟ್ಕೊಳ್ತಾ ಇದೀನಿ. ಇದೇ ರೀತಿಯಾಗಿ ಎಲ್ಲಾ ಚಕ್ಲಿಗಳನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ. ನೋಡಿ, ಎಲ್ಲಾ ಚಕ್ಲಿಗಳು ಸಹ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಎಲ್ಲೂ ಸಹ ಚಕ್ಲಿಗಳು ಕಟ್ ಆಗೋದಾಗ್ಲಿ ಮತ್ತೊಂದಾಗ್ಲಿ ಹಾಕ್ತಾ ಇಲ್ಲ, ಎಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಅಂತ. ಈಗ ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿಗಳಂತ. ನೀವು ಸಹ ಟ್ರೈ ಮಾಡಿ, ಖಂಡಿತವಾಗಿ ಇಷ್ಟ ಆಗುತ್ತೆ. ಈಗ ಇದನ್ನ ಟೇಸ್ಟ್ ಮಾಡೋಣ ಬನ್ನಿ, ಯಾವ ರೀತಿಯಾಗಿದೆ ಏನು ಅಂತ. ನಮ್ಮನೇಲಂತೂ ಎಲ್ಲರೂ ಸಹ ತುಂಬಾನೇ ಇಷ್ಟಪಟ್ರು ಚಕ್ಲಿನ. ನೀವು ಸಹ ಟ್ರೈ ಮಾಡಿ, ಹೇಗ್ ಬಂತು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡಿ. ಬಾಯ್.